ನಮಸ್ಕಾರ ಕನ್ನಡಿಗರೇ, ಅಂಬಿಲೆ ಬೆಳೆಸಿದ ನಾನ್ ಪ್ರಭುದೇವ್. ಸ್ನೇಹಿತರೆ, ಇವತ್ತು ನಮ್ಮ ಬೆಂಗಳೂರು ನಗರ ಏನಕ್ಕೆ ಟ್ರಾಫಿಕ್ ಜಾಮ್ ಆಗ್ತಿದೆ, ಇದಕ್ಕೆ ಕಾರಣಕರ್ತ ಯಾರು, ಏನ್ ಕಾರಣ, ಇದು ಟ್ರಾಫಿಕ್ ಜಾಮ್ ಯಾವ ರೀತಿ ಸಮಸ್ಯೆನ ಬಗೆಹರಿಸುವುದು ಅಂತ ನಾವು ನಮ್ಮ ಮಾಧ್ಯಮದ ಮೂಲಕ ನಾವು ಪ್ರತಿ ರಾಜಕಾರಣಿಗಳು ನೋಡ್ಲಿ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ರಾಜಕಾರಣಿಗಳು ತಿಳ್ಕೊಂಡ್ರೆ ಕಳಿಸಿ ಶೇರ್ ಮಾಡಿ. ನೋಡಿ, ಬೆಂಗಳೂರು ಮಹಾನಗರ ಏನು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಸಂಪೂರ್ಣವಾಗಿ ನಾವು ಈ ದಿನ ಕೊಡ್ತಾ ಇದೀವಿ ವಿಡಿಯೋನ. ಈ ರಾಜಕಾರಣಿಗಳಿದಾರಲ್ಲ ಮತ್ತೆ ಅಧಿಕಾರಿ ವರ್ಗ ಇದೆಯಲ್ಲ, ಈ ಅಧಿಕಾರಿ ವರ್ಗ ಮತ್ತೆ ರಾಜಕಾರಣಿಗಳು ಬೆಂಗಳೂರು ನಗರನ ಹಾಳು ಮಾಡ್ತಿದ್ದಾರೆ. ಯಾಕಂದ್ರೆ ಸರಿಯಾದಂತ ಕಾನೂನು ರೂಪಿಸಿದ್ರು ಅದನ್ನ ಕಾರ್ಯಗತ ಮಾಡದೇ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇಬ್ಬರು ಇಲ್ಲಿ ಫೇಲ್ ಆಗಿದೆ. ಯಾವುದೇ ಸರ್ಕಾರ ಬಂದಿರ್ಬೋದು, ಎಲ್ಲಾ ಸರ್ಕಾರ ಮಾಡೋದು ಇದೆ. ಇವತ್ತು ಬೆಂಗಳೂರಿನಲ್ಲಿ ಬೃಹತ್ ಕಟ್ಟಡಗಳನ್ನ ಕಟ್ಟಿ ಬಹುಮಾಡಿಗಳ ಕಟ್ಟಡಗಳಿಂದ ಇವತ್ತು ಬೆಂಗಳೂರು ಮಹಾನಗರ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿ ಇದು ದೊಡ್ಡ ಸಮಸ್ಯೆ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು 30-40 ಸೈಟ್ ಅಲ್ಲಿ 3 ಫ್ಲೋರ್ ಇರ್ಬೇಕು ಅಂದ್ರೆ 4 ಫ್ಲೋರ್, 5 ಫ್ಲೋರ್, 6 ಫ್ಲೋರ್ ಅಂದ್ರೆ ಅಲ್ಲೇನು ಗಾಳಿ, ನೀರು, ಬೆಳಕು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ. ಆದ್ರೆ ಬೆಂಗಳೂರಲ್ಲಿ ಯಾವುದೇ ತರಹದ ಸೆಟ್ ಬ್ಯಾಕ್ ಬಿಡದಾನೆ, ಆ ಸೆಟ್ ಬ್ಯಾಕ್ ಬಿಡದೆ ಮನೆಗಳನ್ನ ಕಟ್ಟಿದ್ದಾರೆ. ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಜಾಸ್ತಿ. ಹಾಗಾಗಿ ಬೆಂಗಳೂರು ನಗರ ಸಂಪೂರ್ಣವಾಗಿ ಜನಸಂದಣಿ ನಗರ ಆಗೈತೆ. ಇವತ್ತು ಟ್ರೈನ್ ನಗರನೂ ಆಗೈತೆ, ಜನಸಂದಣಿ ನಗರ ಆಗೈತೆ. ವಿಶ್ವದಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ನಗರ ಅಂದ್ರೆ ಬೆಂಗಳೂರು ನಗರ. ಆ ಬೆಂಗಳೂರು ನಗರಕ್ಕೆ ಮೂಲಭೂತ ಸೌಕರ್ಯನೇ ಯಾರು ಒದಗಿಸ್ಕೊಡ್ಬೇಕಂತಂದ್ರೆ ತಂದಿರುವಂತ ಅಧಿಕಾರಿಗಳು. ಕಾನೂನುಗಳನ್ನ ಯಾರು ಪರಿಪಾಲನೆ ಮಾಡ್ಬೇಕಾಯ್ತು ಆ ಅಧಿಕಾರಿಗಳು ಕಾನೂನು ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ಒಂದು ಕಟ್ಟಡ ಅನಧಿಕೃತವಾಗಿ ಕಟ್ಟಾಡ್ತಾರೆ. ಪ್ಲಾನ್ ಒಂದಿರ್ತದೆ, ಕಟ್ಟೋದು ರೀತಿ ಒಂದಿರ್ತದೆ. ಪ್ಲಾನ್ ಪ್ರಕಾರ ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾರು ಮನೆ ಕಟ್ಟಿಲ್ಲ, ಫ್ಲಾಟ್ ಕಟ್ಟಿಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಲ್ಲ. ಎಲ್ಲ ಅನಧಿಕೃತ ಕಟ್ಟಡನೇ. 90% ಮೇಲೆ ಎಲ್ಲ ಅನಧಿಕೃತ ಕಟ್ಟಡ ಇರೋದ್ರಿಂದ ಬೆಂಗಳೂರು ನಗರ ಏನು ಕೆಪಾಸಿಟಿಗಿಂತ ಅತಿ ಹೆಚ್ಚಾಗಿ ಜನ ವಾಸ ಮಾಡ್ತಾರೆ. ಅದರಿಂದ ಟ್ರಾಫಿಕ್ ಜಾಮ್ ಆಗ್ತದೆ. ಜೊತೆಗೇನು ಪ್ರತಿಯೊಬ್ಬರ ಮನೆಯಲ್ಲೂ ಕಾರ್ಗೆ ಪಾರ್ಕಿಂಗ್ ಇಲ್ಲದ್ರು ಕಾರು ತಗೊಂಡು 1, 2, 3 ತಗೊಂಡು ರಸ್ತೆ ನಿಲ್ಸ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ರಸ್ತೆ ಹೋಗಿ, ಯಾವ್ದೋ ಸಂಬಂಧಿಕರ ಮನೆಗೆ ಹೋಗಿ ಒಂದು ಪಾರ್ಕ್ ಮಾಡೋದು ನೋಡಿ, ಪಾರ್ಕಿಂಗ್ ಸಿಗಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಕಾನೂನು ಐತೆ, ರೋಡ್ ಪಾರ್ಕ್ ಮಾಡಬಾರ್ದು ಅಂತ. ನೋ ಪಾರ್ಕಿಂಗ್ ಬೋರ್ಡ್ ಇತ್ತು, ನೋ ಪಾರ್ಕಿಂಗ್ ಗಾಡಿ ನಿಲ್ಸಿರ್ತಾರೆ. ಪ್ರತಿಯೊಂದು ಸಮಸ್ಯೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಯಾಕೆ ಟ್ರಾಫಿಕ್ ಜಾಮ್ ಆಯ್ತಂದ್ರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಫುಟ್ಪಾತ್ ವ್ಯಾಪಾರ ಮಾಡೋದು ಬಿಟ್ಬಿಡೋದು, ಅವ್ರ ಫುಟ್ಪಾತ್ ಖಾಲಿ ಮಾಡಿಸ್ತಾ ಇರೋದು. ಫುಟ್ಪಾತ್ ಪಕ್ಕ ಓಟ್ ಇದೆ, ಓಟ್ ಮಾಲೀಕರೆಲ್ಲ ಪೂರ್ತಿ ಸಂಪೂರ್ಣವಾಗಿ ರಸ್ತೆಯಲ್ಲಿ ಕಾರ್ ನಿಲ್ಲಿಸ್ಬಿಡೋದು, ಅವ್ರಿಗೆ ಅನುವು ಮಾಡ್ಕೊಡೋದು ವ್ಯಾಪಾರಕ್ಕೆ. ಹಿಂಗಾಗಿ ಬೆಂಗಳೂರು ನಗರದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತಿದೆ. ನಾವು ನೆನೆ ಮನೆ ತೋರಿಸಿದವರ ಕರಂಬ ಓಟಕ್ಕೆ ಒಂದೇ ಸಮಸ್ಯೆ ಅಲ್ಲ, ಬೆಂಗಳೂರಿನಲ್ಲಿ ಈ ತರ ಬೇಜಾನ್ ಸಮಸ್ಯೆಗಳಿದಾವೆ. ಕರಂಬ ಓಟಕ್ಕೆ ಒಂದೇ ಸಮಸ್ಯೆ ಆಗಿರೋಂತಾರೆ. ಇದರಲ್ಲಿ ನಮಗೂ ಆಲ್ರೆಡಿ ಮಾಹಿತಿ ಇದೆ. ಮಾಹಿತಿ ಇದ್ರೆ ನಾನು ಒಬ್ಬೇ ಏನು ಮಾಡೋಕ್ಕಾಗಲ್ಲ ಈ ಸಮಾಜ ತಿದ್ದಕ್ಕೆ. ಸಾರ್ವಜನಿಕ ಪ್ರತಿಯೊಬ್ಬರನ್ನು ಕೇಳೋ ಅಧಿಕಾರ ಇದೆ, ಪ್ರತಿಭಟನೆ ಮಾಡೋ ಅಧಿಕಾರ ನಮ್ಮ ಸ್ವತಂತ್ರ ಭಾರತ ಐತೆ ಅಂದ್ಮೇಲೆ ನಿಮ್ಗೂ ಅಷ್ಟೇನೆ ಕೇಳೋ ಅಧಿಕಾರ ನಿಮ್ಗೂ ಐತೆ. ನೀವು ಒಂದೊಂದಿಗೆ ಕರೆ ಮಾಡಿ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪ್ರತಿಯೊಂದು ತಿಳಿಸೋ ಅಧಿಕಾರ ನಿಮ್ಗೂ ಇದೆ. ಇದಕ್ಕೆಲ್ಲ ಪರಿಹಾರ ನೀವು ನಮ್ಮ ಸಾರ್ವಜನಿಕರು ತಿಳ್ಕೋಬೇಕಷ್ಟು. ಇದನ್ನ ರಾಜಕಾರಣಿಗಳು ಕಳಿಸಿ ಏನಕ್ಕೆ ಮೂಲಭೂತ ಸೌಕರ್ಯ ಕೊಡ್ಬೇಕಾದಂತ ರಾಜಕಾರಣಿಗಳು 0 ಟ್ರಾಫಿಕ್ ಅಲ್ಲಿ ಹೋಗ್ಬಿಡ್ತಾರೆ. ಹೆಂಗೋ ಅದಕ್ಕೆ ಪೊಲೀಸರು ಇಟ್ಕೊಂಡು ನಾವು ಈ ರೋಡ್ ಹೋಗ್ತಾ ಇದೀವಿ ಅಂದ್ಬಿಟ್ಟು 0 ಟ್ರಾಫಿಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಜನ ಆಂಬ್ಯುಲೆನ್ಸ್ ಅಲ್ಲಿ ಈಗ ಅಲ್ಲಿ ಏನಾಯ್ತದೆ ಅಂದ್ರೆ ಜಾಮ್ ಆಗಿರ್ತದೆ, ಆಂಬ್ಯುಲೆನ್ಸ್ ಇವತ್ತು ಹೋಗಕ್ಕಾಯ್ತಲ್ಲ, ಜಾಮ್ ಆಗಿರ್ತದೆ. ಯಾಕೆಂದ್ರೆ ಮುಂದೆ ಜಾಮ್ ಆಗಿರ್ತದೆ, ರಸ್ತೆಯಲ್ಲಿ ಅವ್ರು ಸೈಡ್ ಬಿಟ್ಬಿಡ್ತಾರೆ, ಎಲ್ಲ ಫುಲ್ ಜಾಮ್ ಆಗಿರ್ತದೆ. ಅವ್ರು ಸೈಡ್ ಬಿಡೋದಕ್ಕೂ ಅಷ್ಟು ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ ಟ್ರಾಫಿಕ್ ಒಳಗೆ. ನೋಡಿ, ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ, ರಾಜಕಾರಣಿಗಳು ಮಾತ್ರ ಅನುವು ಮಾಡ್ಕೊಡ್ತಾರೆ. CM ಹೋದ್ರೆ, PM ಹೋದ್ರೆ, ಇವ್ರಿಗೆಲ್ಲ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ CM PM ಗಳಿಗೆಲ್ಲ ಈ 0 ಟ್ರಾಫಿಕ್ ನ ಬಂದ್ ಮಾಡ್ಬೇಕು. ಅವಾಗ ನಮ್ಮ ಸಮಾಜ ಉದ್ಧಾರ ಸಾಧ್ಯ. ಅಲ್ಲಿವರೆಗೂ ನಮ್ಮ ಸಮಾಜ ಉದ್ಧಾರ. ಅವ್ರಿಗೆ ಈ ಟ್ರಾಫಿಕ್ ಗೌರವ ಆಯ್ತಲ್ಲ, ಯಾಕೆ ಅವರು 0 ಟ್ರಾಫಿಕ್ ಅಲ್ಲಿ ಹೋಗ್ಬಿಡ್ತಾರಲ್ಲ. ಹಂಗಾಗಿ ಇವ್ರಿಗೆ ಯಾರಿಗೂ ಒಬ್ರು ಗೊತ್ತಾಯ್ತಲ್ಲ ರಾಜಕಾರಣಿಗಳಿಗೆ. ಅದಕ್ಕೆ ಈ ತರ ಎಲ್ಲ ಟ್ರಾಫಿಕ್ ಜಾಮ್ ಆಯ್ತಾ ಇರೋದು. ಅವ್ರಿಗೂ ಗೊತ್ತಾಗಬೇಕು. ಈಗ ಯಾರಾದ್ರೂ ಏನ್ ಮಾಡ್ಬೇಕು ಅಂತಂದ್ರೆ ಹೈಕೋರ್ಟ್ಗೆಲ್ಲ ಇವರು ಸಾರ್ವಜನಿಕ ಹಿತಾಸಕ್ತಿ ಹಾಕಿ ಈ ಮಿನಿಸ್ಟ್ರುಗಳಿಗೆ ಇವ್ರಿಗೆಲ್ಲ ಬೇಕಾದ್ರೆ ಹೆಲಿಕಾಪ್ಟರ್ನಲ್ಲಿ ಅದ್ ಬಿಟ್ಬಿಟ್ಟು ಈ ರಸ್ತೆಗಳಲ್ಲಿ ಹೋಗಿ 0 ಟ್ರಾಫಿಕ್ ಮಾಡಿ ಬೇರೆ ಜನಗಳಿಗೆಲ್ಲ ತೊಂದರೆ ಮಾಡೋದು, ಈ ತರ ಎಲ್ಲ ಮಾಡೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ಇವರೆಲ್ಲ ಬುದ್ಧಿ ಕಲಿಯಲ್ಲ. ಈ ಪ್ರತಿಯೊಂದಕ್ಕೂ ನ್ಯಾಯಾಂಗ ಒಂದಿದೆ. ನ್ಯಾಯಾಂಗದಲ್ಲಿ ನಮಗೂ ಅವಕಾಶಗಳಿದಾವೆ. ಸರ್ಕಾರ ಏನು ಸರಿಯಾದಂತ ಕ್ರಮ ತಗೊಳ್ಳಿಲ್ಲ ಅಂದಾಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗೋಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಇದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ
ಇಂಥ ರಾಜಕಾರಣಿಗಳಿಗೆ ಅದಾಕ್ಬೇಕು, ಇಲ್ಲಾಂದ್ರೆ ಅದಾಕಾಗಲ್ಲ. ಇವ್ರದೇ ಆದಂತ ಇದು ಗೆದ್ದಾದ್ಮೇಲೆ ಇವ್ರನ್ನ ಮಾತಾಡ್ಸ್ಕೋಬೇಕು, ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ರಾಜಕಾರಣಿಗಳನ್ನ. ಇದರಿಂದನೇ ನಮ್ಮ ಸಮಸ್ಯೆಗಳು ಕ್ರಿಯೇಟ್ ಆಯ್ತಾ ಇರೋದು. ಇದನ್ನೆಲ್ಲೂ ಕಡಿಮೆ ಮಾಡೋಣ. ಎಲ್ಲರೂ ನಿಮ್ ಸಹಕಾರ ಕೊಟ್ರೆ ಇಂಥದ್ದೆಲ್ಲ ನಾವು ಕಡಿಮೆ ಮಾಡ್ಬೋದು. ಅದಕ್ಕೆ ಎಲ್ಲರೂ ನಿಮ್ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಒಬ್ಬರಿಂದ ಏನೂ ಆಗೋದು, ನೀವೆಲ್ಲ ಸೇರಿದ್ರೆ ಮಾತ್ರ ಮಾಡೋಕ್ ಸಾಧ್ಯ. ವಿಶೇಷ ಪ್ಯಾಕೇಜ್, ಅವ್ರು ದುಡ್ಡು ಬರುವಂತ ಪ್ಯಾಕೇಜ್ ಮಾಡ್ತಾರೆ, ಹಣ ಬರುವಂತ ಪ್ಯಾಕೇಜ್ಗಳು ಮಾತ್ರ ಮಾಡ್ತಾರೆ ಹೊರತು ಹಣ ಬಂದ ಪ್ಯಾಕೇಜ್ ಯಾವ್ದು ಮಾಡ್ತಾರೆ ಅವರು. ಹಾಗೆ ಈ ಸಾರ್ವಜನಿಕರ ಅನುಕೂಲ ಆಗುವುದೇ ಮಾಡ್ತಾ ಇದ್ದಾರೆ, ಅನುಕೂಲ ಆಗುದೇ ಅನಾನುಕೂಲ ಆಗುದೇ ಮಾಡೋದಿರು. ಇವ್ರಿಗೆ ಯಾವ ಕಮಿಷನ್ ಬಂದ್ರೆ ಅದನ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು. ಅದ್ರ ದೃಷ್ಟಿ ನಾನು ಹೇಳ್ತಾ ಇದ್ದೀನಿ, ಮೊದಲನೇ ಬಾರಿಗೆ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರದವರು ಪ್ರತಿಯೊಂದು ಇವ್ರಿಗೆ ತಾಕತ್ತಿದ್ರೆ ನಂಬಿದ್ರೆ ಸರ್ಕಾರದವ್ರಿಗೆ ಫಸ್ಟು ಕಾನೂನಿರುವಂತ ಅನಧಿಕೃತವಾಗಿ ಏನೇನ್ ಮಾಡ್ತಾರೆ ಕಾನೂನು ಬಾಹಿರ ಕಟ್ಟಡಗಳನ್ನ ಇವರು ಧ್ವಂಸ ಮಾಡಿ, ಇಲ್ಲ ಕಾನೂನು ಬಾಹಿರ ಕಟ್ಟಡಗಳು ಕಟ್ತಾರಲ್ಲ, ಈಗ ಅನುಮತಿ ಹೇಳ್ತಾರೆ ಪರವಾನಿಗೆ, ಕಟ್ಟಡ ಪರವಾನಿಗೆ ಇವ್ರು ಕಟ್ಟಬೇಕಾದ್ರೆ ಇವ್ರು ಕಡಿಬೇಕು, ನೀವು ಪ್ಲಾನ್ ಪ್ರಕಾರ ಕಟ್ತಾ ಇಲ್ಲ ಅಂತ, ಅವಾಗ ಸಂಪೂರ್ಣವಾಗಿ ನಿಲ್ಲಿಸೋ ಸಾಧ್ಯ. ಇಲ್ಲ ಅಂದ್ರೆ ಇದು ನಿಲ್ಸಕ್ಕೆ ಆಗಲ್ಲ. ಕಟ್ಟಡನ ಯಾವಾಗ ಅವನು ಕಟ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಹೋಗಿ ಕಟ್ಟಡ ನಿಲ್ಲಿಸ್ಬೇಕು. ಪ್ಲಾನ್ ಪ್ರಕಾರ ಕಟ್ತಾ ಇಲ್ಲ ಅಂತ ಅದು ಬಿಟ್ಬಿಟ್ಟು ಕಟ್ಟಡ ಕಟ್ಟಾದ್ಮೇಲೆ ನಾವು ನೋಟಿಸ್ ಕೊಡ್ತೀವಿ, ಕೋರ್ಟ್ ಅಂತೆ, ನ್ಯಾಯಾಲಯ ಅಂತೆ, ನಾವು ನೋಟಿಸ್ ಕೊಟ್ಟಿದ್ದು ಕೋರ್ಟ್ ಐತೆ, ಕೋರ್ಟ್ ಸ್ಟೇ ತಂದವ್ರು ಏನ್ಕೊಳ್ಳೋದಲ್ಲ. ಕಟ್ಟಡ ಕಟ್ಟಬೇಕಾದ್ರೆ ಏನ್ ಮಾಡ್ತಾರೆ ಅಧಿಕಾರಿಗಳು ಲಂಚ ಇಸ್ಕೊಂಡಿರ್ತಾರೆ, ನೋಟಿಸ್ ಒಂದು ಕೊಡ್ತಾರೆ, ನೋಟಿಸ್ ಕೊಟ್ಬಿಟ್ಟು ಲಂಚ ಇಸ್ಕೊಂಡು ಹೋಗ್ತಾರೆ. ಲಂಚ ಕೊಟ್ಟಕ್ಕೆ ಅವನೆಲ್ಲ ಕಟ್ಟಡ ನೋಡೋದು ನೋಡೋದಾಗುತ್ತೆ. ಇದು ಇವತ್ತಿನ ಬೆಂಗಳೂರು ನಡೀತಾ ಘಟನೆ.